ಹಾಯ್ ನನ್ನ ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂಥೇಳಿ ಇವತ್ತಿನ ಮುಂದಿನ ಪಾಠವನ್ನು ನಾವು ನೋಡೋಣ. ಇಲ್ಲಿ ನೋಡಿ ಏನಂಥೇಳಿ, ಭಾಗ 2 ಗದ್ಯ 1 ನನ್ನ ದೇಶ ನನ್ನ ಜನ ಏನಂತ ಐತಿ. ಇವತ್ತಿನ ಪಾಠ ಏನಂದ್ರೆ ನನ್ನ ದೇಶ ನನ್ನ ಜನ. ಇದು ನೋಡೋಣ ಏನಂಥೇಳಿ. ನಮ್ಮ ದೇಶ ಭಾರತ, ನಾವು ಭಾರತೀಯರು. ಇದೊಂದು ಉಪಖಂಡವೂ ಹೌದು. 3 ಕಡೆ ಸಮುದ್ರ, 1 ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುವರು. ನಮ್ಮ ದೇಶವನ್ನು ಏನೆಂದು ಕರೀತಾರೆ ಮಕ್ಕಳೇ? ನೋಡಿ, ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಅಂಥೇಳಿ ಕರೀತಾರೆ. ಮುಂದೆ ನೋಡ್ರಿ, ನಮ್ಮ ದೇಶದ ವಿಸ್ತಾರ 37,263 ಚದರ ಕಿಲೋಮೀಟರ್ಗಳು. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ. ನಮ್ಮ ದೇಶ ಎಲ್ಲಿಂದ ಎಲ್ಲಿವರೆಗೂ ವಿಸ್ತಾರವಾಗೈತಿ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವಿಸ್ತಾರವಾಗೈತಿ. ಮತ್ತು ಪಂಜಾಬ್ದಿಂದ ಮಣಿಪುರದವರೆಗೆ ಹಬ್ಬಿದೆ. ಇಲ್ಲಿ ನೋಡಿ, ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಹಿಂದೂ, ಮುಸ್ಲಿಂ, ಶೇಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರು ಇದ್ದಾರೆ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳ್, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ನಮ್ಮ ದೇಶದೊಳಗೆ ಎಷ್ಟೆಲ್ಲ ಭಾಷೆಗಳನ್ನ ಮಾತಾಡುವಂಥ ಜನರಿದ್ದಾರೆ ಅಂಥೇಳಿ ನೋಡ್ಬೋದು ನೀವು. ಅದೇ ರೀತಿಯಾಗಿ ಮುಂದೆ ಮತ್ತೇನಂತ ನೋಡೋಣ. ಈ ಜನ ಶಾಂತಿ ಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ ಮತ ಭಾಷೆ ಮೀರಿದವರು. ನೋಡಿ, ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ. ನಮ್ಮ ದೇಶದಲ್ಲಿ ಯಾವೆಲ್ಲ ನದಿಗಳಿದಾವೆ ಅಂತ ಹೇಳ್ಯಾರ? ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ನಮ್ಮ ದೇಶದಲ್ಲಿ ಹರಿಯುತ್ತಿವೆ ಅಂಥೇಳಿ ತಿಳ್ಕೊಬೇಕು ನೀವು. ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ. ಕರಾವಳಿಯು ಸಾಗರದ ಚಲುವಿನಿಂದ ತುಂಬಿದೆ. ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರೆದಿವೆ. ಇದು ಹಚ್ಚ ಹಸಿರಿನ ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ವನ್ಯಜೀವಿಗಳು ಇವೆ. ಅದೇ ರೀತಿಯಾಗಿ ಮುಂದೆ ನೋಡಿ, ಜನಗಣಮನ. ಜನಗಣಮನ ಅಂಥೇಳಿ ಗೊತ್ತಿರ್ಬೋದಲ್ಲ ನಿಮ್ಗೆ, ನೀವೆಲ್ಲ ಹೇಳ್ತಿರಲ್ಲ ಸ್ಕೂಲ್ನಾಗ. ಇಲ್ಲಿ ನೋಡ್ರಿ, ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಯಾವುದೈತಿ ನಮ್ಮ ದೇಶಭಕ್ತಿ ಗೀತೆ ಮಕ್ಕಳೇ? ವಂದೇ ಮಾತರಂ ನಮ್ಮ ದೇಶದ ಭಕ್ತಿಗೀತೆಯಾಗಿದೆ. ಇದನ್ನು ಬರೆದವರು ಬಂಕಿಮ್ ಚಂದ್ರ ಚಟರ್ಜಿ. ಯಾರು ಬರ್ತಾರೋ ಹೇಳಿ ನೋಡಿ ಮಕ್ಕಳೇ. ವಂದೇ ಮಾತರಂ ನಮ್ಮ ದೇಶದ ಭಕ್ತಿಗೀತೆಯನ್ನು ಬರೆದವರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ. ಈ ಗೀತೆಯನ್ನು ನಮ್ಮ ದೇಶದ ಮೇಲಿರುವಂಥ ಪ್ರೇಮ ಗೀತೆಯಾಗಿದೆ. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ನಮ್ಮ ದೇಶದ ಬಾವುಟ ಎಷ್ಟು ಬಣ್ಣಗಳಿಂದ ಕೂಡಿದೆ ಮಕ್ಕಳೇ? 3 ಬಣ್ಣಗಳಿಂದ ಕೂಡಿದೆ. ಅದು ಯಾವ್ಯಾವ ಅಂತ ನೋಡ್ರಿ. ಕೇಸರಿ ತ್ಯಾಗದ ಸಂಕೇತ. ಫಸ್ಟ್ ಕೇಸರಿ ಬರ್ತಲ್ಲ, ಕೇಸರಿ ತ್ಯಾಗದ ಸಂಕೇತ. ಆಮೇಲೆ ಬಿಳಿ ಶಾಂತಿಯ ಪ್ರತೀಕ. ಬಿಳಿ ಕಲರ್ ಏನಂತ? ಶಾಂತಿಯ ಪ್ರತೀಕವಾಗಿದೆ. ಮತ್ತು ಹಸಿರು ಕಲರ್ ಏನಾಗಿದೆ ಅಂದ್ರೆ, ಹಸಿರು ಸಮೃದ್ಧಿಯ ಸೂಚಕ. ಹಸಿರು ಬಣ್ಣ ಏನಾಗೈತಿ? ಸಮೃದ್ಧಿಯ ಸೂಚಕವಾಗಿ ನಾವು ನೋಡ್ಬೋದು. ಇಲ್ಲೇ ನೋಡ್ರಿ. ಮತ್ತು ಮುಂದೆ ನಡುವೆ ಇರುವ ನೀಲಿ ಬಣ್ಣದ ಚಕ್ರ. ಮಧ್ಯದಲ್ಲಿ ಒಂದು ಚಕ್ರ ಇರ್ತಲ್ರಿ, ನೋಡ್ರಲ್ಲ ನೀವೆಲ್ಲ ಮಕ್ಕಳೇ. ಅದು ಯಾವ ಬಣ್ಣದಿರ್ತೈತಿ? ನೀಲಿ ಬಣ್ಣದಿರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ನಮ್ಮ ಧರ್ಮಚಕ್ರ ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ.
ನೋಡಿ ಮುಂದೆ, ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಅವುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವವರು. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಮೊದಲಾದ ಕವಿಗಳ ಬೀಡು ಭಾರತ. ನಮ್ಮ ಭಾರತ ದೇಶದಲ್ಲಿ ಇವರೆಲ್ಲ ಇದ್ದವ್ರ. ಅವರು ನಮ್ಮ ದೇಶಕ್ಕಾಗಿ ಬಲಿದಾನ ಆಗ್ಯವ್ರ. ಅವರೆಲ್ಲ ಹೆಸರು ನೀವು ನೋಡ್ಬೋದು. ಇಲ್ಲಿ ನೋಡ್ರಿ, ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಈ ನಾಡಿನ ರೈತ, ಈ ನಾಡಿನ ಸೈನಿಕ, ನಮ್ಮ ದೇಶದ ಆಧಾರ ಸ್ತಂಭಗಳು. ಏನಾಗೈತಿ, ನಮ್ಮ ದೇಶದ ಆಧಾರ ಸ್ತಂಭಗಳು ಯಾರ್ಯಾರದ ಅಂತ ಹೇಳಿ ನೋಡೋಣ. ರೈತರು ಮತ್ತು ನಮ್ಮ ನಾಡಿನ ಸೈನಿಕರು, ಅಂದರೆ ನಮ್ಮ ದೇಶ ಕಾಯುವಂಥ ಸೈನಿಕರು. ಅವರೆಲ್ಲ ನಮ್ಮ ನಾಡಿನ ಆಧಾರ ಸ್ತಂಭಗಳಾಗಿ ಅದಾರ. ಇವತ್ತು ಈ ಭಾಗ ಒಳಗೆ ನಾವು ಇಷ್ಟು ನೋಡಿದ್ವಿ. ಮುಂದಿನ ಭಾಗ ಒಳಗೆ ನಾವು ಈ ಪಾಠದ ಪದಗಳ ಅರ್ಥ ಆಮೇಲೆ ಪ್ರಶ್ನೆ ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಮಕ್ಕಳೇ.